ಸೊ ಹಾಗೆ ಒನ್ ವರ್ಡ್ ಅಲ್ಲಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಸೆನ್ಸಿಬಲ್ ವ್ಯಕ್ತಿ. ಯಾವಾಗ ಎಷ್ಟು ಎಲ್ಲಿ ಕೊಡ್ಬೇಕು ಅಂತ ಗೊತ್ತು. ಎಕ್ಸ್ಟ್ರಾ ಮಾತಾಡಲ್ಲ, ನೋ ಬುಲ್ಶಿಟ್, ಎಕ್ಸ್ಟ್ರಾ ತಲೆನೋವು ಏನೂ ಇಲ್ಲ. ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾರೆ. ಆ ಟೈಮಿಂಗ್ ಅಲ್ಲಿ ಅಷ್ಟೇ ಪಟ್ ಅಂತ ಮುಖದ ಮೇಲೆ ಹೊಡೆದಂಗೆ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು. ಸೊ ವೆರಿ ರೇರ್ ಆ ಒಂದು ಏಜ್ ಗ್ರೂಪ್ ಅಲ್ಲಿ, ಆ ಒಂದು ಏಜ್ ಗ್ಯಾಪ್ ಅಲ್ಲಿ ಎಷ್ಟೋ ಜನ ಈಗ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಅದು ಕಾನ್ವರ್ಸೇಷನ್ ಒಂಥರ ಲೂಸ್ ಟಾಕ್ಸ್ ಆಗ್ಬಿಡುತ್ತೆ, ಎಲ್ಲೆಲ್ಲ ಹೋಗ್ಬಿಡುತ್ತೆ. ಅವ್ರು ಆ ತರ ಅಲ್ವೇ ಅಲ್ಲ. ಅವ್ರಿಗೆ ಎಷ್ಟು ಕೊಡ್ಬೇಕೋ ಅಷ್ಟು ಮಾತಾಡಿಸ್ತಾರೆ. ವೆರಿ 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 ಸೆನ್ಸಿಬಲ್ ಅಂಡ್ ಯೋಚನೆಗಳು ಕೂಡ ತುಂಬಾ ಸ್ಟ್ರಾಂಗ್ ಯೋಚನೆಗಳು. ಆ ಏಜ್ ಅಲ್ಲೂ ಮೈಂಡ್ ನ ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅವ್ರ ನೋಡ್ ಕಲಿಬೇಕು ಎಷ್ಟೋ ಜನ, ಹೆಂಗ್ ಹಿಡಿತದಲ್ಲಿ ಇಟ್ಕೋಬೇಕು, ನಿಮ್ಮ ಫ್ಯಾನ್ಸ್ ನ ಹೆಂಗ್ ನೋಡ್ಕೋಬೇಕು, ಒಂದ್ ಸಮಾಜಕ್ಕೆ ಯಾವ ತರ ಮೆಸೇಜ್ ಕೊಡ್ಬೇಕು, ಅದೆಲ್ಲದನ್ನ ಎಲ್ಲೊಂದ್ ಕಡೆ ಸುದೀಪ್ ಸರ್ ನೋಡ್ ಕಲ್ತ್ರೆ ಬೇರೆಯವ್ರ ಫ್ಯಾನ್ಸ್ಗೂ ಈಸಿ ಆಗುತ್ತೆ ಅಂತ ಅಷ್ಟೇ. ಓಕೆ, ಸೊ ಫೈನಲ್ ಆಗಿ ಬಿಗ್ ಬಾಸ್ ಬಗ್ಗೆ ಐ ಥಿಂಕ್ ಒಂದು ಬ್ರಿಲಿಯಂಟ್ ವೇದಿಕೆ. ನನ್ನ ಲೈಫ್ ನ ಉಲ್ಟಾ ತಿರುಗಿಸಿದಂತಹ ವೇದಿಕೆ ಅದು ಒಂದು ವಾರದಲ್ಲೇ. ಬಟ್ ಒಳ್ಳೆ ಕಾರಣಕ್ಕೆ ಉಲ್ಟಾ ತಿರುಗಿತ್ತು. ಸೊ ಗ್ರೇಟ್ ಕಿಕ್ಯಾಸ್ ಪ್ಲಾಟ್ಫಾರ್ಮ್, ಎಷ್ಟೋ ಜನ ಕಲಾವಿದರಿಗೆ ಬರುವಂತಹ ಒಂದು ವೇದಿಕೆ. ಬಟ್ ಅದು ಒಂದು ವೇದಿಕೆ ಅಷ್ಟೇ. ಆ ವೇದಿಕೆನಲ್ಲಿ ನಡೆಯುವಂತಹ ಆಟ ಯಾವಾಗ ಯಾರ ಜೀವನ ಹೆಂಗ್ ತಿರುಗಿಸುತ್ತೆ ಅಂತ ಗೊತ್ತಾಗಲ್ಲ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ನಿಮಗೆ ಕನ್ಸಿಡ್ಕೊಂಡು ನೀವೆಲ್ಲ ಹೋಗಿರ್ತೀರಾ, ಬಟ್ ಆ ಕನ್ಸು ಉಲ್ಟಾನೂ ಆಗಬಹುದು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ನಂತರ ಆಚೆನೂ ಬರಬಹುದು. ಸೊ ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ಗಳನ್ನ, ಎಲ್ಲಾ ತರದ ಈ ಮೈಸೂರು ಝೂ ನಲ್ಲಿರುವಂತಹ ಪ್ರಾಣಿಗಳನ್ನ ಮ್ಯಾನೇಜ್ ಮಾಡುವಂತಹ ಒಂದು ವೇದಿಕೆ ಅದು. ಸೊ ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ ಪ್ಲಾಟ್ಫಾರ್ಮ್. ಅದ್ ಜನ ನೋಡೋದ್ ನಿಲ್ಸೋದೇ ಇಲ್ಲ. ಏನೇ ಮಾಡಿ ಬಿಗ್ ಬಾಸ್ ಇಸ್ ಸ್ಟಿಲ್ ದ ನಂಬರ್ 1 ಶೋ. ಹಂಗೆ ಇರುತ್ತೆ. ಈಗ ನಮ್ ಬೆಂಗಳೂರಲ್ಲಿ ಮೇ ಬಿ ನೋಡೋರು ಕಮ್ಮಿ ಇರ್ಬೋದು, ಬಿಕಾಸ್ ನಮ್ ಕೆಲ್ಸ ಇರುತ್ತೆ, ಅದು ಇದು ಅಂತೆಲ್ಲ ಸ್ವಲ್ಪ ಬಿಸಿ ಇರ್ಬೋದು. ಬಟ್ ಟೈರ್ 2, ಟೈರ್ 3 ಸಿಟೀಸ್, ಮೈಸೂರು ಅಥವಾ ಬೇರೆ ಕಡೆ ಹಳ್ಳಿ ಕಡೆ ಹೋದ್ರೆ ಎಲ್ರು ಪ್ರತಿದಿನ ಕುತ್ಕೊಂಡು ಹೊಲ ಗದ್ದೆಲೆಲ್ಲ ಕೆಲಸ ಮಾಡ್ಕೊಂಡು ವಾಪಸ್ ಬಂದು 9:30 ತಿರ್ಗಾ ಟ್ಯೂನ್ ಇನ್ ಮಾಡ್ತಾರೆ ಬಿಗ್ ಬಾಸ್ ನೋಡ್ಬೇಕು ಅಂತ. ಸೊ ಆ ಲೆವೆಲ್ ಹುಚ್ಚಿರುತ್ತೆ, ಆ ಲೆವೆಲ್ ಕ್ರೇಜ್ ಇರುತ್ತೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅಷ್ಟು ಕ್ರೇಜ್ ಒಂದು ಕಾರ್ಯಕ್ರಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೂಡಿಸಿದೆ ಅಂದ್ರೆ ಅದು ಇಟ್ ಇಸ್ ಒನ್ ಅಂಡ್ ಓನ್ಲಿ ಬಿಗ್ ಬಾಸ್. ಇನ್ ಬೇರೆ ಯಾವ ಕಾರ್ಯಕ್ರಮನೂ ಆ ಲೆವೆಲ್ ಕ್ರೇಜ್ ಮೂಡಿಸಿಲ್ಲ. ಆದ್ರೆ ನಮ್ಮಲ್ಲಿ ಸೀರಿಯಲ್ ಗಳಿದೆ, ರಿಯಾಲಿಟಿ ಶೋಸ್ ಎಲ್ಲ ಬಂದಿದೆ ಮುಂಚೆ 90s ಇಂದ 2000s ಇಂದ ಎಲ್ಲ ನೋಡಿದೀವಿ. ಮುಕ್ತ ಆಗಿರ್ಬೋದು, ತುಂಬಾ ಲೆಜೆಂಡರಿ ಸೀರಿಯಲ್ಸ್. ಬಟ್ ಅದು ಇಷ್ಟು ಜನರಿಗೆ ರೀಚ್ ಆಗಿಲ್ಲ, ಇದು ರೀಚ್ ಆಗಿದ್ದಷ್ಟು. ಸೊ ಹಳ್ಳಿ ಕುತ್ಕೊಂಡು ನೋಡ್ತಾರಲ್ವಾ. ಸೊ ಐ ಥಿಂಕ್ ಶೋ ಸ್ಟ್ಯಾಂಡ್ಸ್ ಔಟ್. ಆ ಶೋ ಬಗ್ಗೆ ಏನು ಹೊಗಳ್ಬೇಕಂತ ಏನಿಲ್ಲ, ಜನಾನೇ ಮಾತಾಡ್ತಾರಲ್ಲ ಆ ಶೋ ಬಗ್ಗೆ. ಪ್ರತಿದಿನ ಒಳ್ಳೇದೋ ಕೆಟ್ಟದೋ ಏನ್ ಮಾತಾಡಿದ್ರು ಅದು ಪಬ್ಲಿಸಿಟಿನೇ ಶೋಗೆ. ಸೊ ಇಟ್ಸ್ ಡೂಯಿಂಗ್ ವೆಲ್. ಐ ಥಿಂಕ್ ದ ಬಿಗ್ಗೆಸ್ಟ್ ಶೋ. ಇದು ಇಷ್ಟು ಕ್ರೇಜ್ ಇರೋವಂತ ಶೋಗೆ ರೀಸೆಂಟ್ ಆಗಿ ಒಂದು ಇಶ್ಯೂ ಆಯ್ತು. ಸೊ ಆಗ ನಿಮ್ಗೆ ಏನ್ ಅನ್ಸ್ತು? ಅಂದ್ರೆ ನೀವು ಬಂದ ನೆಕ್ಸ್ಟ್ ಗೆನೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸ್ಟಾಪ್ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದೆಲ್ಲ ಫುಲ್ ವೈರಲ್ ಆಗ್ತಿತ್ತು. ಹೌದು. ಅವಾಗ ನಿಮ್ಗೆ ಏನ್ ಅನಿಸ್ತು? ನ್ಯಾಚುರಲಿ ಬೇಜಾರ್ ಅನ್ಸ್ತು. ಬಿಕಾಸ್ ನಾನು ಆ ಮನೇಲಿ ಕಂಟೆಸ್ಟೆಂಟ್ ಆಗೇ ಬಂದಿರೋದು. ಆ ಮನೆಯಲ್ಲಿ 18 ಜನ ಕಂಟೆಸ್ಟೆಂಟ್ಸ್ ಹಿಂದೆ ಒಂದು 1000 ಜನ ಕೆಲಸ ಮಾಡ್ತಿರ್ತಾರೆ. ಸೆಟಲ್ ಟೆಕ್ನಿಷಿಯನ್ಸ್ ಇರ್ತಾರೆ, ಕ್ಯಾಮ್ರಾ ಅವ್ರು ಇರ್ತಾರೆ, ಟಾಸ್ಕ್ ಮ್ಯಾನೇಜರ್ಸ್, ಕ್ರಿಯೇಟಿವ್ ಟೀಮ್, ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಅದನ್ನ ನಿಲ್ಸಿದಾಗ ಅವ್ರ ಜೀವನ ಅದನ್ನ ನೋಡಿ ನಂಬ್ಕೊಂಡಿರ್ತಾರೆ ಅದ್ರ ಮೇಲೆ. ಇನ್ನೊಂದ್ ಕಡೆ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಒಂದು ಮೈಂಡ್ ಸೆಟ್ ಅಲ್ಲಿ ಒಂದು ಇದ್ರಲ್ಲಿ ಕುತ್ಕೊಂಡಿರ್ತಾರೆ, ಊಟ ನಿದ್ದೆ ಇಲ್ದೆ ಹಿಂಗಿರ್ಬೇಕು, ಹಿಂಗ್ ನಡೆಸ್ಬೇಕು ಜೀವನ ಅಂತ. ಪಟ್ ಅಂತ ಅಲ್ಲಿ ಕಟ್ ಮಾಡ್ಬಿಟ್ಟು ಆಚೆ ಹೇಳ್ಕೊಂಡ್ ಬಂದ್ಬಿಟ್ರೆ ಅದು ಬ್ರೇಕ್ ಆಗುತ್ತೆ. ಅದು ತಿರ್ಗಾ ಬಂದ್ಬಿಟ್ಟು ಅವ್ರು ತಿರ್ಗಾ ಕಂಟಿನ್ಯೂಟಿ ಎಲ್ಲ ಮಾಡಕ್ಕಾಗಲ್ಲ. ತಿರ್ಗಾ ಬಂದು ಫ್ರೆಶ್ ಆಗಿ ಶುರು ಮಾಡ್ಬೇಕು. ಸೊ ತಿರ್ಗಾ ಬಂದು ಫ್ರೆಶ್ ಆಗಿ ಅವ್ರ ಸ್ಟೈಲ್ ಅಲ್ಲಿ ಮಾಡಕ್ಕೆ ಇದೆಲ್ಲ ಮಾಡಿದ್ರು. ಬಟ್ ದೇ ಆರ್ ಆಲ್ಸೋ ಕೋಪಿಂಗ್ ಅಪ್ ಸ್ಲೋಲಿ. ಹೆಂಗ್ ಮ್ಯಾನೇಜ್ ಮಾಡೋದು, ಹೆಂಗ್ ವಾಪಸ್ ತರಬಹುದು ಅಂತ. ಬಿಕಾಸ್ ಆಟ ಮಧ್ಯ ನಿಲ್ಸಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ಒಂದ್ ಕಡೆ ಅಂದ್ರೆ, ಇನ್ನೊಂದ್ ಕಡೆ ಎಷ್ಟೋ ಜನ ನೋಡ್ತಾ ಇರ್ತಾರೆ, ಕೋಟ್ಯಾಂತರ ಜನ ಕುತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೂ ಒಂದು ಹೋಪ್ ಇರುತ್ತೆ, ಇದು ಮುಗಿಸ್ಕೊಂಡು ಹೋಗಿ ಇವತ್ತು ಏನಾಗತ್ತಪ್ಪ ಬಿಗ್ ಬಾಸ್ ಅಲ್ಲಿ ಅಂತ. ಈಗ ನಮ್ಮಂತವ್ರು ಸಿಟಿನಲ್ಲಿ ಕೂತಿರೋರು ಕಮೆಂಟ್ ಮಾಡ್ತೀವಿ, ಈ ತರ ಶೋ ಆ ತರ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಅಲ್ಲಿ ಕೂತಿರೋರು ಪ್ರತಿದಿನ ಅಲ್ಲಿ ಏನಾಗುತ್ತೆ ಅಂತ ಅವ್ರ ಒಂಥರ ನೋಟ್ ಮಾಡ್ಕೊಂಡಿರ್ತಾರೆ ತಲೆಯಲ್ಲಿ. ನೆನ್ನೆ ಇದೆಲ್ಲ ಆಯ್ತು, ನೆಕ್ಸ್ಟ್ ಡೇ ಏನಾಗುತ್ತೆ. ಸೊ ಆ ಲೆವೆಲ್ ಕ್ರೇಜ್ ಇರುವಂತಹ ಜನ. ಸೊ ಅವ್ರಿಗೂ ಎಲ್ಲ ಒಂದ್ ಕಡೆ ಅವ್ರ ಭರವಸೆ ಮೇಲೆ ನೀರ್ ಎರಚ್ದಂಗ ಆಯ್ತು. ಅದು ಒಂದು. ಅಂದ್ರೆ ಇನ್ನೊಂದ್ ಕಡೆ ಕಾರ್ಯಕ್ರಮಕ್ಕೆ ಎನಿವೇ ಅದು ಬೇಜಾರಾಗುವಂತ ವಿಷಯ. ಬಿಕಾಸ್ ಕಾರ್ಯಕ್ರಮಕ್ಕೂ ಅಲ್ಲಿ ನಡೆದಿರುವಂತಹ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಸಂಬಂಧನೇ ಇರುತ್ತೆ. ಅದು ವೆನ್ಯೂ ಆಗಿದ್ದಂತಹ ಜಾಲಿವುಡ್ ಅವ್ರು ನೋಡ್ಕೋಬೇಕಿತ್ತು. ಅವ್ರಿಗೆ ಆಗ್ಲೇ ನೋಟಿಸ್ ಹೋಗಿತ್ತು ಒಂದು 2 ವರ್ಷದ ಹಿಂದೆ. ಅವ್ರು ಅದನ್ನ ಮ್ಯಾನೇಜ್ ಮಾಡ್ಬೇಕಿತ್ತು. ಕಾರ್ಯಕ್ರಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಅದರಿಂದ ಕಾರ್ಯಕ್ರಮಕ್ಕೆ ಹೊಡ್ತಾ ಬಿತ್ತಲ್ಲ ಅನ್ನೋ ಬೇಜಾರಷ್ಟೇ. ಜೆನ್ಯೂನ್ ಆಗಿ ಆ ಕಾರ್ಯಕ್ರಮದಿಂದ ಇಶ್ಯೂ ಆಗಿದ್ರೆ ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಇಷ್ಟು 2 ವರ್ಷದಲ್ಲಿ ಇಷ್ಟು ಹೊತ್ತು, ಇಷ್ಟು ತಿಂಗಳು ಯಾವಾಗ್ಲೂ ಬಂದು ಕ್ವೆಶ್ಚನ್ ಮಾಡಿಲ್ಲ. ಶೋ ನಡೆಯೋ ಟೈಮಲ್ಲೇ ಒಂದು ಪಟ್ ಅಂತ ಕ್ವೆಶ್ಚನ್ ಮಾಡೋದು, ಶೋ ನಿಲ್ಸೋದು ಅಂತ ಬಂದಾಗ ಎಲ್ಲೊಂದ್ ಕಡೆ ಯಾಕೆ ಗುರು ಈ ಟೈಮಲ್ಲೇ ನಡಿಬೇಕಿತ್ತ ಅಂತ ಆ ಒಂದು ಫೀಲಿಂಗ್ ಅಷ್ಟೇ.